ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಎವ್ರಿ ಡೇ ಈ 5 ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಿಜವಾಗ್ಲೂ ಗ್ಲೋಯಿಂಗ್ ಆಗುತ್ತೆ ಆ್ಯಂಡ್ ಆಲ್ಸೋ ಫೇರ್ ಕೂಡ ಆಗುತ್ತೆ. ನಿಮ್ಮ ಸ್ಕಿನ್ ಫೇರ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಆಗಬೇಕು ಅಂತಂದರೆ ಈ 5 ಸ್ಟೆಪ್ಸ್, ನಾನು ತೋರಿಸುವಂಥ 5 ಸ್ಟೆಪ್ಸನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿ. ನಾಟ್ ಓನ್ಲಿ ನಾವು ನಾರ್ಮಲಾಗಿ ಹೀರೋಯಿನ್ಸ್ ಕೂಡ ತುಂಬ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ 5 ಸ್ಟೆಪ್ಸ್ ಯಾವುವು ಅಂತ ಬನ್ನಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ನೀವು ಕೂಲ್ ಆದ ವಾಟರ್ ತೊಗೋಬೇಕು. ಲೈಕ್ ನಿಮ್ಮ ಹತ್ರ ಕೂಲ್ ವಾಟರ್ ಇಲ್ಲ ಅಂತಂದರೆ ಐಸ್ ಕ್ಯೂಬ್ಸ್ನ ಕೂಡ ನೀವು ತೊಗೋಬೋದು. ಸೊ ಐಸ್ ಕ್ಯೂಬ್ಸ್ ಅಂದರೆ ನಿಮ್ಮ ಫೇಸ್ ಟಿಪ್ ಆಗೋಷ್ಟು ಐಸ್ ಕ್ಯೂಬ್ಸನ್ನು ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಫುಲ್ ಬಾಟಲ್ ಆಫ್ ಕೂಲ್ ವಾಟರ್ನ ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಏರನ್ನು ನೀವು ಬ್ಲೋ ಮಾಡಿಕೊಂಡು ನೀವು ಡಿಪ್ ಮಾಡಬೇಕಾಗತ್ತೆ. ನೀರೊಳಗೆ ಮುಳುಗಿದ ಮೇಲೆ ಅಂದರೆ ಫೇಸನ್ನು ಡಿಪ್ ಮಾಡಿದ್ಮೇಲೆ ನೀವು ಗಾಳಿಯನ್ನು ಎಳ್ಕೊಬೇಡಿ, ಇಲ್ಲಾಂದರೆ ಮೂಗೊಳಗೆ ಬಾಯೊಳಗೆಲ್ಲ ನೀರು ಹೋಗ್ಬಿಡುತ್ತೆ. ಬ್ರೆತ್ತನ್ನು ಹೋಲ್ಡ್ ಮಾಡಬೇಕು. ಒಂದು 2 to 3 ಮಿನಿಟ್ಸ್ ಬ್ರೆತ್ ಹೋಲ್ಡ್ 2 to 3 ಸೆಕೆಂಡ್ಸ್ ಮಾತ್ರ ಬ್ರೆತ್ತನ್ನು ಹೋಲ್ಡ್ ಮಾಡಿಬಿಟ್ಟು ನೀವು ಡಿಪ್ಪನ್ನು ಮಾಡ್ತಾ ಇರಬೇಕು. ಒಂದು 4 to 5 ಟೈಮ್ಸ್ ಮಾಡಿ. ಸೊ ಸ್ಟಾರ್ಟಿಂಗ್ ಮಾಡೋರು ಒಂದು 2 ಟೈಮ್ಸ್ 3 ಟೈಮ್ಸ್ ಮಾಡಿದ್ರೆ ಸಾಕು. ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಆದಮೇಲೆ ಈ ಥರ ವಾಟ್ರಲ್ಲಿ ಡಿಪ್ ಮಾಡೋದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ಬೋದು. ಅಂದರೆ ಒಂದು 4 to 5 ಟೈಮ್ಸ್ ಮಾಡ್ತಾಯಿದ್ರೆ ಸಾಕು. ನಿಮ್ಮ ಸ್ಕಿನ್ ಅನ್ನೋದು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಆಗುತ್ತೆ. ನಂತರ ಒಂದು ಸ್ವಲ್ಪ ಐಸ್ ಕ್ಯೂಬ್ಸನ್ನು ತೊಗೊಂಡು ಈ ಥರ ಫೇಸ್ ಮೇಲೆ ಮತ್ತೊಂದು ಸರಿ ನಾನು ರಬ್ ಮಾಡ್ಕೋತಾ ಇದ್ದೀನಿ. ಸೊ ನಾರ್ಮಲಾಗಿ ನಿಮ್ಮ ಹತ್ರ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಅದರಿಂದ ಈ ಥರ ಫೇಸ್ ಮೇಲೆ ನೀಟಾಗಿ ರಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಫೇಸ್ ಮೇಲೆ ಇರುವಂಥ ಡರ್ಟ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಅಷ್ಟೇ ಅಲ್ಲ, ಓಪನ್ ಪೋರ್ಸ್ ಏನಾದರೂ ಇದ್ದರೂ ಕೂಡ ಎಲ್ಲ ಕೂಡ ಕ್ಲೋಸ್ ಆಗುತ್ತೆ. ಸೊ ಓಪನ್ ಪೋರ್ಸ್ ಕ್ಲೋಸ್ ಆದಾಗ ಸ್ಕಿನ್ ಆಟೋಮೆಟಿಕಲಿ ಟೈಟ್ ಆಗುತ್ತೆ. ಸೊ ಸ್ಕಿನ್ ಟೈಟಾಗಿ ಕಂಡ್ರೆ ನಮ್ಮ ಸ್ಕಿನ್ ಯಂಗಾಗಿ ಕಾಣುತ್ತೆ, ಗ್ಲೋಯಿಂಗ್ ಆಗಿ ಕೂಡ ಕಾಣುತ್ತೆ. ಆ್ಯಂಡ್ ಈ ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ರಾ ಮಿಲ್ಕ್ ಇರುತ್ತಲ್ಲ, ಹಸಿ ಹಾಲು. ಸೊ ಆ ಹಾಲನ್ನು ತೊಗೊಂಡಿದ್ದೀನಿ, ಒಂದು 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅದರಿಂದ ಸ್ವಲ್ಪ ಕಾಟನಿಂದ ಡಿಪ್ ಮಾಡಿಕೊಂಡು ಫೇಸ್ ಮೇಲೆಲ್ಲ ನೀಟಾಗಿ ರಬ್ ಮಾಡ್ಕೋಬೇಕು. ಇದು ಒಂಥರ ಕ್ಲೆನ್ಸಿಂಗ್ ಥರನೇ. ಆ್ಯಂಡ್ ಆಲ್ಸೋ ಮಸಾಜ್ ಕೂಡ ಮಾಡ್ಕೋಬೋದು. ಸೊ ಮಸಾಜಿಂಗು ಕೂಡ ಹಾಲು ತುಂಬಾ ಯೂಸ್ಫುಲ್. ನಾನು ತುಂಬ ವೀಡಿಯೋಸಲ್ಲೇ ಹಾಲಿನ ಉಪಯೋಗಗಳೆಲ್ಲ ಹೇಳಿದ್ದೀನಿ. ಸೊ ನೀವೆಲ್ಲ ಕೂಡ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ 1 ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1/2 ಸ್ಪೂನಷ್ಟು ಹನಿನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕಡಲೆ ಹಿಟ್ಟು. ಸೊ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದೇ ಪ್ಯಾಕ್ ಅಂತಲ್ಲ, ಒಬ್ಬರು ಕಡಲೆ ಹಿಟ್ಟು ಪ್ಯಾಕು ಕೂಡ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಬೀಟ್ರೂಟ್ ಪ್ಯಾಕ್, ಫೇಸ್ ಪ್ಯಾಕ್, ಬನಾನಾ ಫೇಸ್ ಪ್ಯಾಕ್, ಎಷ್ಟು ಫೇಸ್ ಪ್ಯಾಕ್ಸ್ ಬೇಕೋ ಎಲ್ಲ ಫೇಸ್ ಪ್ಯಾಕ್ಸು ಕೂಡ ನನ್ನ ವೀಡಿಯೋಸಲ್ಲೇ ಸಿಗುತ್ತೆ. ಯಾವ ರೀತಿಯಾದ ಫೇಸ್ ಪ್ಯಾಕ್ ಆದರೂ ನೀವು ಟ್ರೈ ಮಾಡ್ಬೋದು. ಸೊ ಮಾಡಿದ್ಮೇಲೆ ಲಾಸ್ಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಒಂದು 5 to 10 ಮಿನಿಟ್ಸ್ ಅಂತೂ ಬಿಡಲೇಬೇಕು ಡ್ರೈ ಆಗೋಕ್ಕೆ. ನಂತರ ಫೇಸ್ ವಾಶ್ ಮಾಡಿಕೊಂಡು ಒಂದು ಮೈಲ್ಡಾದ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಮಾಮಾ ಅರ್ತ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮಾಡ್ಕೊಂಡ್ಮೇಲೆ ನಿಮ್ಮ ಫೇಸು ಎವ್ರಿ ಡೇ ರೊಟೀನ್ ಅನ್ನೋದು ಕಂಪ್ಲೀಟ್ ಮಾಡುತ್ತೆ. ಸೊ ನೀವು ಎವ್ರಿ ಡೇ ರೊಟೀನ್ ಇದನ್ನು ಫಾಲೋ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಬೌನ್ಸಿಯಾಗಿ, ಎಷ್ಟು ಸ್ಮೂದಾಗಿ, ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂತ. ನೀವು ಕೂಡ ಖಂಡಿತ ಈ ರೊಟೀನ ಫಾಲೋ ಮಾಡಿ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಭಾವಿಸ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.